ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಕೇಸ್ನಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಜೊತೆಗೆ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೈಲಿನಲ್ಲಿ ಇರುವಂತಹ ಸೂರಜ್ ರೇವಣ್ಣ ಇವರಿಬ್ಬರ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಇವತ್ತು ನಡೆಸಲಾಗುತ್ತೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಪ್ರಜ್ವಲ್ ಜಾಮೀನು ಅರ್ಜಿಯನ್ನ ವಿಚಾರಣೆಗೆ ಎತ್ಕೊಳ್ಳಲಾಗುತ್ತೆ. ಸಿಐಡಿ ಸೈಬರ್ ಕ್ರೈಮ್ ಠಾಣೆಯ ಪ್ರಕರಣದಲ್ಲಿ ಜಾಮೀನು ಅರ್ಜಿಯನ್ನ ಪ್ರಜ್ವಲ್ ರೇವಣ್ಣ ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ಸೂರಜ್ ರೇವಣ್ಣ ಜಾಮೀನು ಆದೇಶವನ್ನು ಕೂಡ ಪ್ರಕಟಿಸಲಿದ್ದಾರೆ ಕೋರ್ಟ್ನಲ್ಲಿ. ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿ ಸೂರಜ್ ರೇವಣ್ಣ ಕೂಡ ಈಗ ಜೈಲಿನಲ್ಲಿರುವಂತದ್ದು. ಹೊಳೆ ನರಸೀಪುರ ಗ್ರಾಮೀಣ ಠಾಣೆಯಲ್ಲಿ ದಾಖಲಾಗಿರುವಂತಹ 2 ಪ್ರಕರಣಗಳು. ಇಬ್ಬರಿಗೂ ಕೂಡ ಪ್ರತ್ಯೇಕ ಪ್ರಕರಣಗಳಲ್ಲಿ ಈಗ ಜೈಲಿನಲ್ಲಿರುವಂತದ್ದು. ಇಬ್ಬರು ಕೂಡ ಇವರಿಗೆ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತಲ್ಲ, ಹಾಗಾದ್ರೆ ಬೇಲ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿರುವಂಥದ್ದು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಒಟ್ಟು 3 ಎಫ್ಐಆರ್ಗಳು ದಾಖಲಾಗಿರೋದು ಇವರ ವಿರುದ್ಧ ಪ್ರತ್ಯೇಕವಾಗಿರುವಂಥದ್ದು. ಜೊತೆಗೆ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಒಳಗೋಗಿರೋದು ಸೂರಜ್ ರೇವಣ್ಣ. ಇವರಿಬ್ಬರ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಕೂಡ ಇವತ್ತು ಮಾಡಲಾಗುತ್ತೆ. ಹಾಗಾದ್ರೆ ಇಬ್ಬರಿಗೂ ಕೂಡ ಜಾಮೀನು ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿರುವಂಥದ್ದು. ಇಬ್ಬರು ಕೂಡ ಪ್ರತ್ಯೇಕ ಕೇಸ್ನಲ್ಲಿ ಈಗ ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ. ಸಿಐಡಿ ಸೈಬರ್ ಕ್ರೈಮ್ ಠಾಣೆಯ ಪ್ರಕರಣದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಹಾಕೊಂಡಿದ್ದಾರೆ ಈಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಹಾಗಾಗಿ ಪ್ರತ್ಯೇಕವಾಗಿ 3 ಕೇಸ್ಗಳಿರುವಂಥದ್ದು, ಅಂದ್ರೆ 3 ಎಫ್ಐಆರ್ಗಳು ದಾಖಲಾಗಿರುವಂಥದ್ದು ಪ್ರಜ್ವಲ್ ವಿರುದ್ಧ. ಹಾಗಾಗಿ ಇವತ್ತಿಬ್ಬರಿಗೂ ಕೂಡ ಬೇಲ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇವಾಗ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ಇಬ್ಬರ ಪ್ರತ್ಯೇಕ ಕೇಸ್ಗಳಿಗೂ ಸಂಬಂಧಪಟ್ಟಂತೆ ಕೂಡ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇದೆ. ಬೇಲ್ ಸಿಗೋ ಸಾಧ್ಯತೆ ಇದೆಯಾ? ಸೌಖ್ಯ ಏನು, ಈಗ ಇಬ್ಬರು ಬ್ರದರ್ಸ್ ಇದ್ದಾರೆ, ಸೂರಜ್ ಮತ್ತು ಪ್ರಜ್ವಲ್. ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು. ಅರ್ಜಿಯ ವಿಚಾರಣೆ ಅಂದ್ರೆ ಒಂದು ಸಿಐಡಿ ಸೈಬರ್ ಕ್ರೈಮ್ ನಲ್ಲಿ ದಾಖಲಾದಂತಹ ಪ್ರಕರಣ ಏನಿತ್ತು, ಆ ಪ್ರಕರಣ ಸಂಬಂಧ ಒಂದು ಪ್ರಕರಣದ ಅರ್ಜಿ ವಿಚಾರಣೆ. ಮತ್ತೊಂದು ಏನು ಹೊಳೆನರಸೀಪುರದಲ್ಲಿ ದಾಖಲಾಗಿತ್ತು ಸೂರಜ್ ವಿರುದ್ಧ, ಆ ಪ್ರಕರಣ ಕೂಡ ಪ್ರಕರಣದಲ್ಲಿ ಇವತ್ತು ತೀರ್ಪು ಅಂತಿಮವಾಗಿ ಹೇಳಲಿಕ್ಕೆ ಕೂಡ ರಿಸರ್ವ್ ಇಡಲಾಗಿತ್ತು. ಇವತ್ತು ಇಬ್ಬರಿಗೂ ಬೇಲ್ ಆಗುತ್ತಾ ಇಲ್ಲ ಈ ಪ್ರಕರಣಕ್ಕೆ ಏನು ಪಿಪಿ ಅವರು ಅಬ್ಜೆಕ್ಷನ್ ಸಲ್ಲಿಕೆ, ಇವರಿಗೆ ಜಾಮೀನನ್ನು ಕೊಡಬಾರದು ಅಂತೇಳಿ ಏನಾದ್ರು ಆಕ್ಷೇಪಣೆಯನ್ನು ಸಲ್ಲಿಸಿದೆ. ಅದರ ಗ್ರೌಂಡ್ಸ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಅವ್ರಿಗೆ ಜಾಮೀನು ಸಿಗುತ್ತಾ ಇಲ್ಲದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಸೌಖ್ಯ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಕೇಸ್ಗಳಿರುವಂತದ್ದು. ಜೊತೆಗೆ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಕೂಡ ದಾಖಲಾಗಿದೆ. ಇಬ್ಬರಿಗೂ ಕೂಡ ಪ್ರತ್ಯೇಕ ಕೇಸ್ಗಳಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಹಾಗಾದ್ರೆ ಬೇಲ್ ಸಿಗುತ್ತಾ, ಮತ್ತೆ ಜೈಲ್ಗೆ ಹೋಗ್ತಾರಾ ಅನ್ನುವಂಥ ಕುತೂಹಲ ಅಂತೂ ಸದ್ಯಕ್ಕೆ ಇದೆ. ಇವತ್ತು ವಿಚಾರಣೆ ಆದ ಬಳಿಕ ಗೊತ್ತಾಗುತ್ತೆ ಏನಾಯ್ತು, ಏನ್ ಕತೆ ಅಂತ.